ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತಾನೇ ಎದ್ದು ಟಿಫನ್ ಮಾಡಿ ಹೊಚ್ಚಳಿಗಟ್ಟಿಗೆ ರೇಷನ್ ತರಕ್ಕೆ ಹೋಗಬೇಕು ಅಂತ ನಾನು ಅಮ್ಮ ಹೋಗ್ತಿದ್ದೀವಿ. ಸೊ ಬನ್ನಿ. ಬಂದರು ಮಹಾರಾಣಿಯವರು, ಸ್ಕೂಲಿಗೆ ಹೋಗ್ದವ್ರೆ. ಅವಳಿಗಿಂತ ಭಾರ ಅವಳು ಬ್ಯಾಗ್ ಇದೆ. ಸೊ ಗೈಸ್, ಮನೆಗೆ ಬಂದ್ವಿ. ಈ ಸ್ಕೂಟಿಲಿ ನಮ್ಮಮ್ಮ ಇದೊಂದು ಚೀಲ, ಇವೆರಡು ಚೀಲ, ಮತ್ತೆ ಬನ್ನಿ ಒಳಗಡೆ ಇನ್ನೊಂದು ತೋರಿಸ್ತೀನಿ. ಇದೊಂದು ವಾಟರ್ ಕ್ಯಾನು. ಬರೀ ಅದೊಂದು ಸ್ಕೂಟಿ ಇದೆ. ನಮ್ಮಮ್ಮ ಅದನ್ನು ಕಾರ್ ಅಂದ್ಕೊಂಡಿದ್ದಾರೆ ಇವರು. ನಗ್ತವ್ರು ನೋಡಿ ಪಾಪ. ನಮ್ಮ ಸ್ಕೂಟಿ ಕಷ್ಟ. ಸೊ ಗೈಸ್, ಸ್ನಾನ ಎಲ್ಲ ಆಯಿತು, ಊಟ ಆಯಿತು. ಈಗ ಹೊರಗಡೆ ಬಂದೆ. ಲಿಖಿತ ನೋಡಿ ಸ್ಕೂಲಿಂದ ಬಂದುಬಿಟ್ಟಿದ್ದಾಳೆ. ಟೀಚರ್ಸ್ಗೆ ಯಾರಿಗೂ ಏನೂ ಹೇಳಿದೆ ಸುಮ್ಮನೆ ಬಂದುಬಿಟ್ಟಿದ್ದಾಳೆ. ಅಂಗಡಿಗೆ ಲಿಖಿತ ಮತ್ತು ಧೃತಿ ಇಬ್ಬರು. ಸರಿ ತೋರಿಸ್ತೀನಿ ನೋಡಿ. ಇಲ್ಲಿ ಅಂಗಡಿಗೆ ಬಂದು ತಿಂಡಿ ತೊಗೊಂಡು ಈ ಥರ ಅಡ್ಡಾಡೋದು ಸುಮ್ಮನೆ. ಗೈಸ್ ನೋಡಿ, ಗೈಸ್ ಸ್ಕೂಲಿಂದ ಧೃತಿ ನೋಡಿ ಅಲ್ಲಿ, ಸರಿ ಕಾಣಲಿಲ್ವ, ಅಲ್ಲಿ ಧೃತಿ. ಇವಳು ನೋಡಿ ಇಲ್ಲಿ ಸ್ಕೂಲಲ್ಲಿ ಸರ್ ಮನೆಗೆ ಹೋಗಿ ಬರ್ತೀವಿ ಅಂತ ಹೇಳಿ ಅಂಗಡಿಗೆ ಬಂದು ತಿಂಡಿ ತೊಗೊಂಡು ಹೋಗೋದು ಇವರು. ನೋಡಿ ಕೋಪದಲ್ಲಿ ನೋಡ್ತಾಳೆ. ಏಯ್ ಗುದ್ದು ಬಿಡ್ತೀನಿ ನೋಡಿ ಗೈಸ್. ಓದಿ ಅಂದರೆ ಓದಲ್ಲ ಈ ಥರ ನೋಡಿ. ಆದರೂ ಇದೇ ಟೈಮಲ್ಲಿ ಈ ಥರ ಎಲ್ಲ ಮಾಡಬೇಕು, ಮುಂದೆ ಮಾಡೋಕ್ಕಾಗಲ್ಲ. ಅದಕ್ಕೆ ಮಾಡಲಿ ಬಿಡಿ. ಸೊ ಗೈಸ್, ಈಗ ನಾವು ತೋಟಕ್ಕೆ ಹೋಗಿ ಬರೋಣ ಬನ್ನಿ. ಇವತ್ತು 1 ಗಂಟೆ ಕರೆಂಟ್ ಅಂತೆ, ಬೋರ್ವೆಲ್ ಕರೆಂಟು. ಸೊ ಹೋಗಿ ಬರೋಣ ಬನ್ನಿ. ಸೊ ಗೈಸ್, ತೋಟಕ್ಕೆ ಬಂದೆ. ಇವತ್ತು ಮಾತ್ರ ಹೆವಿ ಬಿಸಿಲು ನೋಡಿ, ಒಳ್ಳೆ ಬಿಸಿಲು ಬರ್ತಿದೆ ಇವತ್ತು. ಹೊರಗಡೆ ಬರೋಕ್ಕೆ ಆಗ್ತಿಲ್ಲ. ಸೊ ಈಗ ಸ್ವಲ್ಪ ಡ್ರಿಪ್ ಪೈಪ್ನ ಬಿಡೋಣ, ತೋಟದಲ್ಲಿ ಕೆಲಸ ಇದೆ. ಬನ್ನಿ ಗೈಸ್. ಅವತ್ತು ನೇಪರಿಗೆ ಗೊಬ್ಬರ ಚೆಲ್ಲಿದ್ವಿ ನೋಡಿ, ಎಷ್ಟು ಬೆಳೆದಿದೆ. ಸ್ವಲ್ಪ ಜಾಸ್ತಿನೇ ಬೆಳೆದಿದೆ ಗೈಸ್. ಇವತ್ತು ಎಲ್ಲೋ ಹೋಗೋಣ ಅಂದ್ಕೊಂಡಿದ್ದೆ, ಆದರೆ ಪುನಿ ಅವ್ನ ಕಾಲೇಜಿಗೆ ಹೋಗಿದ್ದೀನಿ. ಸೊ ನಾಳೆ ಹೋಗೋಣ. ಗೈಸ್ ಮನೆಗೆ ಬಂದು ಈಗ ಸ್ವಲ್ಪ ಅಂಗಡೀಲಿ ಸಾಮಾನು ಜೋಡಿಸೋಣ ಬನ್ನಿ ಗೈಸ್. ಈಗ ನಾನು ಮತ್ತು ನಮ್ಮ ಅಮ್ಮ ಇಬ್ಬರು ಅಂಗಡಿ ಸಾಮಾನ ಜೋಡಿಸ್ತಾ ಇದ್ದೀವಿ. ಬೆಳಿಗ್ಗೆ ತಂದಿದ್ದಲ್ಲ ಗೈಸ್, ಅದನ್ನೆಲ್ಲ ಜೋಡಿಸ್ತಾ ಇದ್ದೀವಿ ನೋಡಿ. ಫುಲ್ ಒಂದು ಚೀಲ ತುಂಬ್ಕೊಂಬಂದುಬಿಟ್ಟಿದ್ದೀವಿ. ಸರಿ ಗೈಸ್, ಬನ್ನಿ ಜೋಡಿಸೋಣ. ಬಿಸ್ಕೆಟ್ ಜೋಡಿಸ್ಬೇಕಂತೆ. ಬಿಸ್ಕೆಟು ಅಂದರೆ ಅಂಗಡಿ ಇದ್ರೇ ಹಿಂಗೆ ಸುಮ್ಮನೆ ಹೋಗಿ ರೇಷನ್ ತರೋದು, ಏನೇನು ತರೋದು, ಬರೋದು, ಜೋಡಿಸೋದು ಅಷ್ಟೇ. ಇವತ್ತಂತೂ ಬರೀ ತುಂಬ ಸಾಮಾನು ತಂದ್ವಿ. ಅದೆಲ್ಲ ಈ ಸ್ಕೂಟಿಲೇ ತಗೊಂಬಂದ್ವಿ. ನಮ್ಮಮ್ಮ ಸ್ಕೂಟಿನ ಕಾರ್ ಅಂದ್ಕೊಂಡವ್ರೆ. ಕಾರ್ ಕೊಡಿಸಿ ಅಂದರೆ ಮಾತ್ರ ಆಗಲ್ಲ, ಸ್ಕೂಟಿಲಿ ಮಾತ್ರ ತುಂಬ್ಕೊಂಡು ಬರ್ತಾರೆ. ಸರಿ ಆಯ್ತು, ಬನ್ನಿ ಜೋಡಿಸೋಣ ಸ್ವಲ್ಪ. ಸಾಯಿಸಿದೆ ನಮ್ಮ ಅಂಗಡಿ. ಈ ಥರ ಎಲ್ಲ ಅದಾದ ಬಾಕ್ಸಿಗೆ ಜೋಡಿಸ್ಬೇಕು ಸಾಮಾನು. ನಮ್ಮಮ್ಮನೇ ನೋಡಿ ನೀವು ಟ್ರೋಲ್ ಮಾಡ್ತಾವ್ರೆ. ಬಾಯ್ ಬಾಯ್ ಗೈಸ್. ಲಕ್ಷ್ಮಣ್ ಚೌಣ್ ಬಂದ ನೋಡಿ ಸ್ಕೂಲಿಂದ. ಈಗ ತಾನೇ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದಾನೆ. ಈಗ ನಾನು ಅವನು ಇಬ್ಬರು ವಾಷಿಂಗ್ ಮಿಷಿನ್ನಲ್ಲಿನ ಕ್ಲೀನ್ ಮಾಡ್ತೀವಿ ಗೈಸ್. ಅವನೇನಂತ ಗೊತ್ತಾ,
ಅವ್ರ ಮಾವ ಬಂದಿದ್ರಂತೆ, ಸುಮ್ಮನೆ ಫೋನ್ ನೋಡ್ತಿದ್ದಕ್ಕೆ ಸುಮ್ಮನೆ ಬೈತಿದ್ರಂತೆ, ಅದಕ್ಕೆ ಕೋಪ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಫುಲ್ ಲಾಗ ನೋಡಿ ಗೈಸ್, ಅವ್ರ ಮಾವಂಗೆ ಬೈತವನೆ. ಬಬ್ಲು ನೋಡಿ ಇಲ್ಲಿ, ಬಬ್ಲು ನಿನ್ನೆ ಕಲ್ಲಲ್ಲಿ ಹೊಡೆದಿದ್ದಾನೆ, ಸುಮ್ಮನೆ ನೋಡ್ಕೊಂಡು ಹೋಗ್ತಾವೆ ನೋಡಿ. ಸೊ ಗೈಸ್, ನಿನ್ನೆ ಇದನ್ನ ಓಪನ್ ಮಾಡಿ ಕ್ಲೀನ್ ಮಾಡಬೇಕು ಅಂತ ಇದ್ದೆ. ಸೊ ಬನ್ನಿ ಈಗ ಮಾಡೋಣ. ಸ್ವಲ್ಪ ಆಗಿದೆ ಅನಿಸುತ್ತೆ, ತೆಗಿಯೋಣ. ಇದನ್ನ ಇಲ್ಲಿಂದನೇ ತೆಗಿಬೋದು ಅನಿಸುತ್ತೆ. ಹಾಂ, ಹಿಂಗೆ ಓಪನ್ ಮಾಡ್ಬೋದು ಗೈಸ್. ಇದನ್ನು ನಾವು ಅಮ್ಮನೇ ಮಾಡ್ಕೋಬೋದು, ಸುಮ್ಮನೆ ನನಗೆ ಹೇಳ್ತಾರೆ ಎಲ್ಲದಕ್ಕೂ ನಾನೇ ಮಾಡಬೇಕು. ಈ ಥರ ಓಪನ್ ಮಾಡಿ ನಮ್ಮ ಅಮ್ಮನೇ ಮಾಡ್ಕೋಬೋದು, ಆದರೂ ನಾನೇ ಮಾಡಬೇಕು. ನೋಡಿ, ಏನೂ ಆಗಿಲ್ಲ, ಸುಮ್ಮನೆ ಗ್ರೀನ್ ಕಲರ್ ಆಗಿದೆ ಅಷ್ಟೇ. ಸೊ ಬನ್ನಿ ಇದನ್ನು ವಾಶ್ ಮಾಡಿಸೋಣ ಅಮ್ಮನ ಹತ್ರ. ನೋಡಿ ಗೈಸ್, ತೆಗೆದ್ಬಿಟ್ಟೆ. ಇಲ್ಲ ಹಾಕೋಕ್ಕೆ ಆಗ್ತಿಲ್ಲ, ಈ ರಬ್ಬರ್ ಒಳಗಡೆ ಹೋಗ್ಬೇಕಾ ಒಂದೂ ಗೊತ್ತಾಗ್ತಿಲ್ಲ ನೋಡಿ. ಗೈಸ್, ಅರ್ಧ ಗಂಟೆಯಿಂದ ಹಾಕೋಕ್ಕಾಗಲಿಲ್ಲ. ಸೊ ಇದಕ್ಕೋಸ್ಕರ ನಾನು ಈ ಥರ ಎಲ್ಲ ಮಾಡಲ್ಲ ನೋಡಿ. ಬಿಟ್ಬಿಡೋಣ, ಇಲ್ಲಿಗೆ ಹಾಕೋತಾರೆ ಅಪ್ಪ. ಇವರು ಮಾಡ್ತಾರೆ, ಇಳ್ಕೊಂಡು ನೋಡಿ ಗೈಸ್, ಇಳ್ಕೊಂಡು ನೋಡಿ. ನಾವು ಇದು ಪಿಲೆ ಕುಡಿಯೋದು ಬಾಟ್ಲಿ ಎತ್ಕೊಂಡು ಬರೋಣ ಬರ್ರಿ. ನಡೀರಿ. ಇವ್ ನೋಡಿ ಇವನು वाड़न बीड़ी किसका लो जो घर जो दे रो बनेगा. ಇವರು ಟಾರ್ಚ್ ಹಾಕೊಂಡಿದ್ದಾರೆ ನೋಡಿ ಗೈಸ್. ಇವನ ಮುಖ ನೋಡಿ, ನನ್ನ ಮುಖ ನೋಡಿ ಎಲ್ಲರೂ ಶಾಕ್ ಆಗ್ತಿದ್ರು. ಗೈಸ್, ಈ ಸಲ ಗಣಪತಿ ಊರಿಗೆ ಕೂರ್ಸಿದ್ವಿ. ಹಲೋ ಗೈಸ್, ಎಲ್ಲರೂ ನಂಗೆ ಕೂರ್ಸಿದ್ರು. ನಾನು ಹಣ್ಣು ಹಂಪಲೆಲ್ಲ ತಿನ್ಕೊಂಡ್ಬಿಟ್ಟು ಈಗ ನೋಡಿ ಹೊಟ್ಟೆ ಇನ್ನೂ ದೊಡ್ಡದಾಗಿದೆ. ಹಲೋ ಗಾಯ್ಸ್, ಇವ್ರ ಹೆಸರು ಪುನಿ ಅಂತ. ನಾನು ಅವನಿಗೆ ಹೆಡ್ಫೋನ್ ಹಾಕೊಂಡಿದ್ದ ಅಂತ ಏನೇನೋ ಬೈದ್ಬಿಟ್ಟೆ. ಸರಿಯಾಗಿ ಗುದ್ದಿದ್ರು, ನೋಡ್ತಿದ್ದೆ. ಅವನು ಹುಲಿ ಅಂತ ನಗ್ತಿದ್ದಾನೆ. ಅಲ್ಲಿ ನಮ್ಮ ಯೋಗಿ ಸಹ ಹೋಗ್ತಿದ್ದಾನೆ ನೋಡಿ, ಚಡ್ಡಿ ಹಾಕೊಂಡು. ನಮ್ಮ ಚಿಚ್ಚಿ ನೋಡಿ ಗುಂಡು ಹಂಗೆ ಕಾಣಿಸ್ತಿದ್ದಾರೆ. ಸೊ ಗೈಸ್, ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ, ಬಾಯ್. ಅವ್ನು ಯಾರೋ ಬೈಕಲ್ಲಿ ಹೋಗಿದ್ದಕ್ಕೆ ಋತಿ ಹೆಂಗ್ ಮಾಡ್ತಾಳೆ ಗೊತ್ತಾ? ತೋರಿಸಿದ್ರು